ನಿಗದಿತ ದಿನಾಂಕದಂದೇ ಚನ್ನಗಿರಿಯ ನೂತನ ಬಸ್ ಘಟಕ ಉದ್ಘಾಟನೆ ಮಾಡಬೇಕೆಂದು ಸಮಾಜ ಸೇವಕ ಎಸ್ ರಂಗಸ್ವಾಮಿ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸತತ ಹೋರಾಟದ ಫಲವಾಗಿ ಚನ್ನಗಿರಿಯಲ್ಲಿ ಬಸ್ ಡಿಪೋ ನಿರ್ಮಾಣ ಮಾಡಿದ್ದು ಇದೀಗ 11 ತಿಂಗಳ ನಂತರ ಉದ್ಘಾಟನೆಗೆ ಸಜ್ಜಾಗಿದೆ. ಆಗಸ್ಟ್ 30 ಬಸ್ ಡಿಪೋ ಉದ್ಘಾಟನೆ ಎಂದು ಆಹ್ವಾನ ಪತ್ರಿಕೆಯನ್ನು ಸಹ ಮುದ್ರಿಸಲಾಗಿದೆ. ಆದರೆ ಇದುವರೆಗೂ ಅದು ಯಾರಿಗೂ ವಿತರಣೆ ಆಗಿಲ್ಲ. ಹೀಗಾಗಿ ಆಗಸ್ಟ್ 30ರಂದು ಚನ್ನಗಿರಿಯ ನೂತನ ಬಸ್ ಘಟಕ ಉದ್ಘಾಟನೆಯಾಗುತ್ತದೆಯೋ ಇಲ್ಲವೋ ಎಂಬಂತಹ ಅನುಮಾನ ಕಾಡುತ್ತಿದೆ ಎಂದ ಅವರು, ಸಂಬಂಧಪಟ್ಟಂತಹ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಇತ್ತ ಗಮನ ಹರಿಸಿ ನಿಗದಿತ ದಿನಾಂಕದಂದೇ ನೂತನ ಬಸ್ ಘಟಕವನ್ನು ಉದ್ಘಾಟನೆ ಮಾಡಬೇಕೆಂದು ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಆರ್ ಮಂಜಪ್ಪ, ಹರೀಶ್ ಕುಮಾರ್, ವೀರೇಂದ್ರ ಕುಮಾರ್, ಚಂದ್ರಾಸ್ ಸೇರಿದಂತೆ ಮತ್ತಿತರರಿದ್ದರು. 25ನೇ ಇಸ್ವಿವರೆಗೂ ಸಹಿತ ನಾವೆಲ್ಲ ಸಂಬಂಧಪಟ್ಟ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟ ಕಾರ್ಯ ಸಚಿವರಿಗೆ ಸಂಬಂಧಪಟ್ಟ ಜಿಲ್ಲಾ ಮಂತ್ರಿಗಳಿಗೆ ಸಂಬಂಧಪಟ್ಟ ಶಾಸಕರಿಗೆ ಸಹಿತ ಮನವಿಯನ್ನು ಕೊಡ್ತಾ ನಮ್ಮ ಒಂದು ತಾಲೂಕಿಗೆ 272 ಗ್ರಾಮಗಳು ಬರ್ತದೆ, 60-65 ಗ್ರಾಮ ಪಂಚಾಯತಿ ಬರ್ತದೆ. ನಮ್ಮದು ಇಡೀ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಹೆಚ್ಚು ದೊಡ್ಡ ನಮ್ಮ ಚನ್ನಗಿರಿ ತಾಲೂಕು ದೊಡ್ಡ ತಾಲೂಕು ಆಗಿರೋದ್ರಿಂದ ನಮಗೆ ಸರ್ವೂರತ್ತುಗಳಲ್ಲೂ ಸಹಿತ ಎಲ್ಲ ರೀತಿಯಲ್ಲಿ ಅನುಕೂಲ ಇದೆ. ಆದ್ದರಿಂದ ನಮಗೊಂದು ಒಳ್ಳೆ ಸುಸಜ್ಜಿತವಾದ ಒಂದು ಬಸ್ ಡಿಪೋ ಮಾಡ್ಬೇಕಂತ ಹೇಳ್ಬಿಟ್ಟು ಭಾಳ ಹೋರಾಟ ಮಾಡ್ಕೊಂತ ನಾವೆಲ್ಲ ಬಂದಿದ್ವಿ. ಇತ್ತೀಚೆಗೆ ಅವ್ರು ಏನು ಮಾಡಿದ್ದಾರೆ, ನಮ್ಮ ಮಾಂತೇಶ್ ಬಿಳಿಗೆ ಅವರು ಸಾಹೇಬರು ಇದಕ್ಕಿಂತ ಸ್ಪಂದಿಸಿ ನಾವು ಈ ವಿಚಾರ ನಾವು ಹೈಕೋರ್ಟ್ಗೂ ಸಹಿತ PL ಅನ್ನು ಹಾಕಿದ್ವಿ ಸರ್, ಸಾರ್ವಜನಿಕ ಸಜ್ಜೆಯನ್ನು ಹಾಕಿದ್ವಿ. ಆ ಒಂದು ಹೈಕೋರ್ಟ್ ಆರ್ಡರ್ ಸಹಿತ ಸುಮಾರು ದಿನಾಂಕ 16/3/2017 PL ಹಾಕಿದಾಗ ಮಾನ್ಯ ಉಚ್ಚ ನ್ಯಾಯಾಲಯ ಸಹಿತ ಚನ್ನಗಿರಿ ತುರ್ತಾಗಿ ಬಸ್ ಡಿಪೋವನ್ನು ಉದ್ಘಾಟನೆ ಮಾಡಲಿಕ್ಕೆ ಆದೇಶವನ್ನು ಕೊಟ್ಟಿರ್ತದೆ. ಆ ಒಂದು ಆದೇಶದ ಒಂದು ಕಾಪಿ ಸಹಿತ ಎಲ್ಲ ನಿಮ್ಮ ಇದರಲ್ಲಿ ಕೊಟ್ಟಿದ್ದೀವಿ ನಾವು. ಅದಕ್ಕೆ ಆ ಒಂದು ಆದೇಶ ಬಂದ ನಂತರ ಮಾನ್ಯ ಜಿಲ್ಲಾಧಿಕಾರಿ ಇರ್ತಕ್ಕಂಥ ಆ ಒಂದು ಅವಧಿಯಲ್ಲಿರ್ತಕ್ಕಂಥ ಮಾನ್ಯ ಜಿಲ್ಲಾಧಿಕಾರಿ ಇರ್ತಕ್ಕಂಥ ಮಾಂತೇಶ್ ಬೀಳಿಗೆ ಅವರು ಸಹಿತ ತುರ್ತಾಗಿ ಅವರು ಕ್ರಮ ಕೈಗೊಂಡು ಒಂದು ಅಜ್ಜಿಹಳ್ಳಿ ಪಕ್ಕ ಒಂದು ಒಳ್ಳೆ ಸುಸಜ್ಜಿತವಾದಂಥ ಒಂದು ಜಾಗ ಕೊಡಿಸಿದ್ದಾರೆ. ಆ ಜಾಗ ಕೊಡಿಸಿದ ನಂತರ ಕೆಲವು ಕಾರಣಾಂತರದಿಂದ ಮತ್ತು ಅದು ಕಾಮಗಾರಿ ಕುಂಠಿತ ಬಂತು. ಮತ್ತು ಅದಕ್ಕೋಸ್ಕರ ನಾವು ಮತ್ತು ಲೋಕಾಯುಕ್ತರ ಮುಖಾಂತರ ನಾವು ಬೀರಪ್ಪ ಅವರಿಗೆ ಮನವಿನ ಕೊಟ್ಟಿದ್ವಿ. ದಾವಣಗೆರೆ ಜಿಲ್ಲೆಗೆ ಬಂದ ತಕ್ಷಣ ಮನವಿ ಕೊಟ್ಟಿದ್ವಿ. ಮನವಿ ಕೊಟ್ಟ ತಕ್ಷಣ ಎಲ್ಲ ಕಾಮಗಾರಿ ಸಹಿತ ಈಗೆಲ್ಲ ಕಾಮಗಾರಿ ಮುಗಿದೋಗಿದೆ. ಹೆಚ್ಚು ಕಾಮಗಾರಿ ಮುಗಿದು ಹೆಚ್ಚು 11 ತಿಂಗಳ ಮೇಲೆ ಆಗಿದೆ ಕಾಮಗಾರಿ ಮುಗಿದು. ಹೆಚ್ಚು ಸರ್ಕಾರದ ಸಾರ್ವಜನಿಕರ ತೆರಿಗೆ ಹಣ ಅದು 9 ಕೋಟಿ ರೂಪಾಯಿ ಸರ್ಕಾರದ ತೆರಿಗೆ ಹಣದಿಂದ ಆ ಡಿಪೋ ಉದ್ಘಾಟನೆ ಡಿಪೋ ಇವೆಲ್ಲ ಶಂಕುಸ್ಥಾಪನೆ ಆಗಿದೆ. ಆದರೆ ಈಗ ನಾಳೆ 30ನೇ ತಾರೀಕಿಗೆ ಅದು ಉದ್ಘಾಟನೆ ಇರ್ತಕ್ಕಂಥದ್ದು ನಮ್ಮ ಗಮನಕ್ಕೆಲ್ಲದು ಇರಲಿ. ನಾವು ಉದ್ದೇಶ ಏನಪ್ಪ ಅಂತಂದರೆ ಈ ವಿಚಾರವನ್ನು ನಾವೆಲ್ಲ ಒಂದು ಅಧಿಕಾರಿಗಳ ಸಮ್ಮುಖದಲ್ಲಿ ನಾವು ಈ ಉದ್ಘಾಟನೆ ಮಾಡಲೇಬೇಕು ಅನ್ನೋ ಉದ್ದೇಶಕ್ಕೆ ನಾವು ಪ್ರೆಸ್ ಮೀಟಿಂಗ್ ಮಾಡ್ತೀವಿ ಸರ್. ಸಂಬಂಧಪಟ್ಟ ಎಲ್ಲ ಸಹ ದಾಖಲಾತಿಗಳು ಮತ್ತೆ ಕೊಟ್ಟಿದ್ದೀವಿ, ಎಲ್ಲ ಆಗ್ತಿದೆ ಸರ್. ಈಗ ಲೋಕಾಯುಕ್ತ ಕಡೆಯಿಂದಲೂ ಆಗಿದೆ, ಮತ್ತು ಸಾರ್ವಜನಿಕ ಹಿತಾಸಕ್ತಿ ಹೈಕೋರ್ಟಿಂದ ಆದೇಶ ಆಗಿದೆ. ಮತ್ತೆಲ್ಲ ನಾವು MP ಅವ್ರಿಗೂ ಸಹಿತ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಸಹಿತ ಅವರು ಸ್ಪಂದಿಸಿದ್ದಾರೆ. ಮತ್ತು ಜಿಲ್ಲಾ ಮಂತ್ರಿಗಳು ಸಹಿತನ ಮತ್ತು ನಮ್ಮ ಚನ್ನಗಿರಿ ಶಾಸಕರು ಸಹಿತನ ಮತ್ತು ಮಾಯಕೊಂಡ ಶಾಸಕರು ಸಹಿತನ ತಾವು ದಯಮಾಡಿಬಿಟ್ಟು ಅದನ್ನು ಈ ಲೋಕಾರ್ಪಣೆ ಮಾಡಬೇಕು 30ನೇ ತಾರೀಕು ಶನಿವಾರ ಅಂತಕ್ಕಂಥದ್ದು ಈ ಮಾಧ್ಯಮದ ಮುಖಾಂತರ ಅವ್ರನ್ನ ನಾವು ಕೊಡಲಿಕ್ಕೆ ಇಷ್ಟಪಡ್ತೀವಿ ಸರ್. ಈಗ ಇದೇನಾಗಿದೆ ಅಂತ ಸರ್, ಇದು ಆಹ್ವಾನ ಪತ್ರಿಕೆ ಇದು ಪ್ರಕಟ ಆಗಿಲ್ಲ, ಪ್ರಕಟ ಆಗಿದೆ. ಆದರೆ ನಮಗೆ ಯಾವ ಕಾರಣಕ್ಕೂ ಅವರು ಸ್ಪ್ರೆಡ್ ಮಾಡ್ತಾ ಇಲ್ಲ. ಇದು ನಮಗೆ ಮೊಬೈಲಲ್ಲಿ ಬಂದಿರತಕ್ಕಂಥ ಕಾಪಿ.